ವಿಶ್ವಕರ್ಮ ಯೋಜನೆ ನಮ್ಮ ಶಿವಮೊಗ್ಗ ಕ್ಷೇತ್ರದಲ್ಲಿ ಈಗ ಆಲ್ರೆಡಿ 6,500 ಸಾವಿರ ಕುಶಲಕರ್ಮಿಗಳಿಗೆ ಈ ವಿಶ್ವಕರ್ಮ ಯೋಜನೆಯ ಕಾರ್ಯಕ್ರಮ ಅಡಿಯಲ್ಲಿ ಅವ್ರನ್ನ ಫೈನಲ್ ಮಾಡಿ ಅವ್ರಿಗೆ ಟ್ರೈನಿಂಗನ್ನು ಕೂಡ ಕೊಟ್ಟು ಬ್ಯಾಂಕಿಂದ ಅವ್ರಿಗೆ ಬೇಕಾದಂಥ ಹಣಕಾಸಿನ ಸಹಕಾರವನ್ನು ಕೂಡ ಕೊಡುವಂಥ ಕೆಲಸ ಮಾಡಿ ಜೊತೆಗೆ ಅವ್ರಿಗೆ ಮಾರ್ಕೆಟಿಂಗು ಕೂಡ ಆಗಬೇಕು ಅಂತೇಳಿ ಮೂಲ ಉದ್ದೇಶವನ್ನು ಇಟ್ಕೊಂಡು ಪ್ರತಿ ಜಿಲ್ಲಾ ಕೇಂದ್ರದಲ್ಲೂ ಕೂಡ ವಿಶ್ವಕರ್ಮ ವಸ್ತು ಪ್ರದರ್ಶನ ಮತ್ತು ಮಾರ್ಕೆಟಿಂಗ್ SLCಗೂ ಕೂಡ ವ್ಯವಸ್ಥೆಯನ್ನು ಮಾಡಿಕೊಟ್ಟಿದ್ದಾರೆ. ಉಚಿತವಾಗಿ ಮಳಿಗೆಗಳನ್ನು ಈ ಒಂದು ವಿಶ್ವಕರ್ಮ ಬಂಧುಗಳಿಗೆ ಕೊಡುವಂಥ ಕೆಲಸ ಮಾಡಿದ್ದಾರೆ. ಹಾಗಾಗಿ ಇದರ ನೇತೃತ್ವ ವಹಿಸಿಕೊಂಡಂಥ MSMEಯ ಎಲ್ಲ ಅಧಿಕಾರಿಗಳಿಗೆ ನಾನು ಅಭಿನಂದನೆ ತಿಳಿಸ್ತೇನೆ. ಮತ್ತು ಇದನ್ನು ಎಲ್ಲರೂ ಕೂಡ ಸರಿಯಾದ ರೀತಿಯಲ್ಲಿ ಉಪಯೋಗಿಸ್ಕೊಳ್ಳಿ. 2-3 ದಿನ ಇರುತ್ತೆ ಸ್ಟಾಲ್. ಇದು ತುಂಬ ಒಳ್ಳೊಳ್ಳೆಯ ಪದಾರ್ಥಗಳನ್ನು ಇಟ್ಟಿದ್ದಾರೆ. ಸೊ ನಮ್ಮ ಮಾಧ್ಯಮದ ಸ್ನೇಹಿತರ ಮುಖಾಂತರ ಇದು ಪಬ್ಲಿಸಿಟಿ ಆದರೆ ಹೆಚ್ಚಿನ ಜನರಿಗೆ ಇದು ಅನುಕೂಲ ಆಗುತ್ತೆ ಮತ್ತು ಅವರಿಗೂ ಕೂಡ ಒಂದು ಸ್ವಾಭಿಮಾನ ಬದುಕಿ ಒಂದು ಶಕ್ತಿ ತುಂಬಿದಂಗೆ ಆಗುತ್ತೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳ್ತೀನಿ. ಇದು ಒಂದು ರಾಷ್ಟ್ರದಲ್ಲಿ ಸುಮಾರು 5 ರಾಜ್ಯದಲ್ಲಿ ಚುನಾವಣೆ ನಡೀತಾ ಇದೆ. ಅದೇ ರೀತಿ ಉಪಚುನಾವಣೆ ಕೂಡ ಘೋಷಣೆ ಆಗಿದೆ. ಈಗಾಗಲೇ ವಿರೋಧ ಪಕ್ಷಕ್ಕೆ ಯಾವ್ಯಾವ ಸಂದರ್ಭದಲ್ಲಿ ಮುಖಭಂಗ ಆಗಿದೆ ಅನ್ನಲಿಕ್ಕೆ ಮೊನ್ನೆ ರಾಜ್ಯಸಭಾ ಕ್ಷೇತ್ರಕ್ಕೆ ಆ ವಿಧಾನಸಭಾ ಕ್ಷೇತ್ರದಲ್ಲಿ ನಡೆದಂಥ ಮತದಾನದಲ್ಲೂ ಕೂಡ ಕ್ರಾಸ್ ವೋಟಿಂಗ್ ಆಗಿ ಅವಮಾನ ಆಗಿದ್ದು ತಾವೆಲ್ಲರೂ ಕೂಡ ನೋಡ್ತೀರಿ. ಅಂದರೆ ಎಲ್ಲೋ ಒಂದು ಕಡೆಗೆ ಜನರ ಒಂದು ಮನಸ್ಥಿತಿ ಕಾಂಗ್ರೆಸ್ ಸಾಕು ಅನ್ನೋಂಥ ಮನಸ್ಥಿತಿಲಿದ್ದಾಗ ಇವತ್ತು ಕರ್ನಾಟಕದಲ್ಲೂ ಕೂಡ ಉಪಚುನಾವಣೆ ನಮ್ಮ ದಾವಣಗೆರೆ ಮತ್ತು ಬಾಗಲಕೋಟೆ ಘೋಷಣೆ ಆಗಿದೆ. ವಿಶ್ವಾಸ ಇದೆ ನಿನ್ನೆ ಸೇರಿದಂಥ ಜನಸ್ತೋಮ ಜನ ಬೆಂಬಲ ಮತ್ತು ನಮ್ಮ ಎರಡೂ ಕ್ಷೇತ್ರದಲ್ಲೂ ಕೂಡ ನಮ್ಮ ರಾಜ್ಯಾಧ್ಯಕ್ಷರು ಇನ್ನೊಂದು ಕಡೆಗೆ ಇತರೆ ನಮ್ಮ ರಾಜ್ಯದ ನಾಯಕರುಗಳು ಭಾಗವಹಿಸಿದರು. ನಿನ್ನೆ ಅಂಥ ಬಿಸಿಲಲ್ಲೂ ಕೂಡ ಅಷ್ಟು ದೊಡ್ಡ ಸಂಖ್ಯೆಯಲ್ಲಿ ಸೇರಿದ್ದಾರೆ ಅಂದರೆ ಶುಭ ಸೂಚನೆ. ವಿಶ್ವಾಸ ಇದೆ ಎರಡೂ ಕ್ಷೇತ್ರದಲ್ಲೂ ಕೂಡ ಭಾರತೀಯ ಜನತಾ ಪಕ್ಷ. ಯಾಕೆಂದರೆ ಒಂದು ಕಡೆಗೆ ಕುಬೇರ, ಇನ್ನೊಂದು ಕಡೆಗೆ ಒಬ್ಬ ಕಾರ್ಯಕರ್ತ BJPಯಿಂದ ಸ್ಪರ್ಧೆ ಮಾಡುವಂಥ ಒಂದು ಅವಕಾಶ ದಾವಣಗೆರೆಯಲ್ಲಿ ಆಗಿದೆ. ಹಾಗಾಗಿ ಇದೆಲ್ಲದೂ ಕೂಡ ಜನ ಗಮನಿಸ್ತಾರೆ. ಮತ್ತು ವಿಶೇಷವಾಗಿ ಕಾಂಗ್ರೆಸ್ ಸರ್ಕಾರ ಬಂದು ಯಾವುದೇ ಒಂದು ಅಭಿವೃದ್ಧಿ ಕಾರ್ಯಗಳು ಆಗಿಲ್ಲ ಅನ್ನೋದು ಜನರ ಮನಸ್ಸಲ್ಲಿದೆ. ಯುದ್ಧದ ಒಂದು ಸಂದರ್ಭದಲ್ಲಿ ಇವತ್ತು ಪೆಟ್ರೋಲಿಯಂ ಪ್ರಾಡಕ್ಟ್ಸ್ ಇರ್ಬೋದು, ಇದೆಲ್ಲದೂ ಕೂಡ ಯಾವ ರೀತಿ ₹1 ಕೂಡ ಪ್ರೈಸನ್ನು ಹೆಚ್ಚಿಗೆಯನ್ನು ಮಾಡಿದೆ. ನಮ್ಮ ಗ್ರಾಹಕರಿಗೆ ಯಾವ ರೀತಿ LPG ಸಿಲಿಂಡರ್ನ ಕೊಡುವಂಥ ಕೆಲಸ ಆಗ್ತಾ ಇದೆ. ಯಾವುದೇ ಪೆಟ್ರೋಲ್ ಬಂಕ್ ಮುಂಭಾಗದಲ್ಲಿ ಯಾವುದೇ ಕ್ಯೂ ಇಲ್ಲ. ಮತ್ತು ವಿಶೇಷವಾಗಿ ಇವತ್ತು ನಾವು ತಿಂಗಳಿಗೆ ₹2,000 ಕೊಟ್ಟೆ ಅಂತ ಭಾಷಣ ಮಾಡ್ತಾರೆ ಹೊರತು ಯಾವುದೇ ಅಭಿವೃದ್ಧಿ ಆಗ್ತಿಲ್ಲ. ನಾನು ನಿಮ್ಮ ಮುಖಾಂತರ ಹೇಳಲಿಕ್ಕೆ ಇಚ್ಛೆ ಪಡ್ತೇನೆ, ನಮ್ಮ ರೈತರು ಉಪಯೋಗಿಸುವಂಥ ಯೂರಿಯಾ, DAP, ಪೊಟ್ಯಾಶ್ ಗೊಬ್ಬರ ಒಂದು ಚೀಲಕ್ಕೆ 1,000-2,000 ಸಬ್ಸಿಡಿಯನ್ನು ನಮ್ಮ ಕೇಂದ್ರ ಸರ್ಕಾರ ಒಂದು ವರ್ಷಕ್ಕೆ 2 ಲಕ್ಷ ಕೋಟಿ ಹಣವನ್ನು ಆ ಸಂಬಂಧಪಟ್ಟಂಥ ಕಾರ್ಖಾನೆಗಳಿಗೆ ಹಣವನ್ನು ತುಂಬುವಂಥ ಕೆಲಸ ಮಾಡ್ತಾ ಇದೆ. ಇದನ್ನು ಕೂಡ ಜನ ಗಮನಿಸಬೇಕು. ಮತ್ತು ಈ ಬಾರಿ ಉಪಚುನಾವಣೆಯಲ್ಲಿ ಯುದ್ಧದ ಸಂದರ್ಭದಲ್ಲಿ ಯಾವ ರೀತಿ ಪ್ರಧಾನಮಂತ್ರಿಗಳು ದೇಶವನ್ನು ಯಾವ ರೀತಿ ಹ್ಯಾಂಡಲ್ ಮಾಡಿದ್ರು, ಯಾವುದೇ ಪರಿಸ್ಥಿತಿಯ ವಿಕೋಪಕ್ಕೆ ಹೋಗೋದ ರೀತಿಯಲ್ಲಿ ಎಚ್ಚರಿಕೆಯನ್ನು ಯಾವ ರೀತಿ ತೆಗೆದುಕೊಂಡ್ರು, ಇದೆಲ್ಲದೂ ಕೂಡ ಜನ ಗಮನಿಸ್ತಾರೆ. 100ಕ್ಕೆ 100 ಎರಡೂ ಕ್ಷೇತ್ರಗಳು ಕೂಡ ಗೆಲ್ಲಿಸ್ಬೇಕು. ಒಂದು ಕಡೆಗೆ ಗ್ರೇಟರ್ ಬೆಂಗಳೂರು ಅಂದ್ಕೊಂಡು ಅಲ್ಲಿ AI ಟೆಕ್ನಾಲಜಿ ಬಗ್ಗೆ ಮಾತಾಡ್ತಾರೆ ನಮ್ಮ DK ಶಿವಕುಮಾರ್ ಅವರು. ಗೌರವಂತ ನಮ್ಮ ಪ್ರಿಯಾಂಕ ಖರ್ಗೆ ಅವರು ಗುಲ್ಬರ್ಗದಲ್ಲಿ ಅವರು ಕೂಡ ಈ ಸಾಫ್ಟ್ವೇರ್ ಬಗ್ಗೆ ಮಾತಾಡ್ತಾರೆ, ಇನ್ನೊಂದು ಮಾತಾಡ್ತಾರೆ. ಮತ್ತು ಇನ್ನೊಂದು ಕಡೆಗೆ ಹಳೆ ಪದ್ಧತಿ ಪ್ರಕಾರ ಬ್ಯಾಲೆಟಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ದಾರೆ. ಒಂದು ಕಡೆಗೆ ಬ್ಯಾಲೆಟಲ್ಲಿ ಆದಾಗೂ ಸೋತಾಗ ಮುಖಭಂಗನೂ ಕೂಡ ಆಗಿದೆ. ಎಲ್ಲಿ ನಮ್ಮ ಇದ್ರ ಮುಖಾಂತರ ಬ್ಯಾಲೆಟ್ EVM ಮುಖಾಂತರ ಏನು ವೋಟಿಂಗ್ ಆಗುತ್ತೆ, ಅಲ್ಲಿ ಗೆದ್ದಾಗ ಒಂಥರ ಮಾತಾಡ್ತಾರೆ, ಸೋತಾಗ ಒಂಥರ ಮಾತಾಡ್ತಾರೆ. ಹಾಗಾಗಿ ಇವರು ಸೋತಿರೋದು ಜನರ ಮನಸ್ಸಿಂದ ಹೊರತು ಯಾವುದೇ ಬ್ಯಾಲೆಟ್ ಪೇಪರ್ ಆಗಲಿ EVM ಮಿಷನಿಂದ ಅಲ್ಲ ಅಂತ ಆರ್ಟಿಫಿಷಿಯಲ್ ಸ್ಕೇರ್ಸಿಟಿಯನ್ನು ಕ್ರಿಯೇಟ್ ಮಾಡುವಂಥ ಒಂದು ಮನಸ್ಥಿತಿ ವ್ಯವಸ್ಥೆ ಕೆಲವು ಟ್ರೇಡರ್ಸ್ ಮಧ್ಯೆಯಲ್ಲೇ ಇದೆ. ಸೊ ಅದರಿಂದ ಇವತ್ತು ಪಿತೂರಿಯ ಸಾಮಾನ್ಯ ಜನರಿಗೆ ತೊಂದರೆ ಆಗ್ತಾ ಇದೆ. ಆ ವಿಚಾರದಲ್ಲಿ ಬಿಗಿ ಮಾಡುವಂಥ ಪ್ರಯತ್ನ ಕೂಡ ಆಗಿದೆ. ಮತ್ತು ನಿನ್ನೆ ಕಮರ್ಷಿಯಲ್ ಸಿಲಿಂಡರ್ ಕೂಡ ಇನ್ನೂ 20% ಹೈಕ್ ಮಾಡಿದ್ದಾರೆ. ಸೊ ಇನ್ನೊಂದು ವಾರದಲ್ಲಿ ಎಲ್ಲದೂ ಕೂಡ ವಾತಾವರಣ ತಿಳಿಯಾಗುತ್ತೆ ಅಂತ ಹೇಳಿ ಇಡೀ ಏಷ್ಯಾದಲ್ಲಿ ದಾಖಲೆ ಆಗಿದೆ. 2 ವರ್ಷದಲ್ಲಿ ನೀರಾವರಿ ಕಾರ್ಯಕ್ರಮವನ್ನು ಮಾಡಿದ್ದೀವಿ. ದಯಮಾಡಿ ನಮ್ಮ ಗೌರವಂತ ರೈತರು ನಿಮ್ಮ ಮುಖಾಂತರ ಮನವಿ ಮಾಡೋದೇನೆಂದರೆ, ಸರ್ಕಾರದ ಅಗ್ರಿಮೆಂಟು ಜೂನ್ ಜುಲೈಯಿಂದ ಸೆಪ್ಟೆಂಬರ್ ಅಕ್ಟೋಬರ್ವರೆಗೂ, ಅಂದರೆ ಮಳೆ ಏನು ಶುರುವಾಗುತ್ತೆ ಅಲ್ಲಿ ಮಳೆಗಾಲದಲ್ಲಿ ಕೊರತೆ ಆದರೂ ಕೂಡ ಕೆರೆಕಟ್ಟೆಗಳು ತುಂಬಬೇಕು ಅಂತೇಳಿ ಮಾಡಿದಂಥ ನೀರಾವರಿ ಯೋಜನೆ. ಆ ತಿಂಗಳಲ್ಲಿ ಮಾತ್ರ ಪಂಪನ್ನು ಆನ್ ಆ್ಯಂಡ್ ಆಫ್ ಮಾಡ್ಬೋದು. ಇವತ್ತು ಆನ್ ಮಾಡಬೇಕು ಅಂದರೆ ಬೇಸಿಗೆಯಲ್ಲಿ ತುಂಗಾಭದ್ರಾ ನದಿಯಲ್ಲಿ ಆ ಫುಟ್ಬಾಲಿಗೂ ಕೂಡ ನೀರು ಸಿಗ್ತಾ ಇಲ್ಲ.
ಹಾಗೆ ದಯಮಾಡಿ ಇದಕ್ಕೆ ಅರ್ಥ ಮಾಡ್ಕೊಂಡ್ರೆ ರೈತರು ಇಲ್ಲಿ ರಾಜಕಾರಣವನ್ನು ಮಾಡದೆ ಯಾವುದಕ್ಕೂ ಕಿವಿಗೊಡದೆ ಇರೋ ವ್ಯವಸ್ಥೆಯನ್ನು ನಿಮ್ಮ ಮನೆ 24 ಗಂಟೆಯಲ್ಲಿ ಶಾಸಕರಿದ್ದಾರೆ, ನಿಮ್ಮ ರಾಘಣ್ಣ ಇದ್ದಾರೆ, ಒಂದು ಚರ್ಚೆ ಮಾಡಬೇಕು ನಾವು ವಿನಂತಿಯನ್ನು ಮಾಡ್ತೀವಿ. ಸರ್, ಇಂಡಿಗೋ ಶಾರ್ಟೇಜ್ ಆಫ್ ಪೈಲಟ್ಸು, ಶಾರ್ಟೇಜ್ ಆಫ್ ಏರ್ಲೈನ್ಸು, ಸೊ ನಾವು ನಿಲ್ಲಿಸ್ತಾ ಇದ್ದೀವಿ ಅಂತ ಪತ್ರ ಬಂದಿದೆ. ನನಗೆ ಎಲ್ಲೋ ಒಂದು ಕಡೆ ವಿಶ್ವಾಸ ಇದೆ. ಮೊನ್ನೆ ಇಂಡಿಗೋ ಚೇರ್ಮನ್ ಜೊತೆಗೂ ಕೂಡ ಫೋನ್ ಮುಖಾಂತರ ಮಾತಾಡುವಂಥ ಪ್ರಯತ್ನ 2-3 ಬಾರಿ ಆಯಿತು. ಅವ್ರು ಹೊರದೇಶದಲ್ಲಿದ್ದರು, ಅದನ್ನು ಫೋನಲ್ಲೂ ಕೂಡ ಸಿಕ್ಕಿದ್ರು. ಒಳ್ಳೆ ರೀತಿಯಂಥ ಪಾಸಿಟಿವ್ ಮಾತುಕತೆ ಆಗಿದೆ. ನಂಗೆ ವಿಶ್ವಾಸ ಇದೆ ಮೇಯಲ್ಲಿ ನಿಲ್ಲದ ರೀತಿಯಲ್ಲಿ ಆ್ಯಸ್ ಇಟ್ ಈಸ್ ಕಂಟಿನ್ಯೂ ಆಗಲಿಕ್ಕೆ ಮನವೊಲಿಸುವಂಥ ಪ್ರಯತ್ನ ಆಗ್ತದೆ ಸರ್. ಏರ್ಪೋರ್ಟ್ ಫುಟೇಜ್ ನಮ್ಮ ಶಿವಮೊಗ್ಗ ಏರ್ಪೋರ್ಟು ಬೆಂಗಳೂರಿಗೆ ಇದೆ ಸರ್, ತುಂಬ ಚೆನ್ನಾಗಿದೆ. ಇರಲಿ, ನಮಗೆ ಇನ್ನೂ 2 ಫ್ಲೈಟು ಕ್ಯಾಪಿಟಲ್ ಸಿಟಿಗೆ ಬೆಂಗಳೂರಿಗೆ ಬಂದರೆ ತಪ್ಪೇನಿಲ್ಲ. ಮತ್ತು ಬೆಂಗಳೂರು ಶಿವಮೊಗ್ಗ ಓಡಾಡ್ತಿರೋದು ಯಾವುದೇ ಉಡಾನ್ ಕಾರ್ಯಕ್ರಮ ಅಲ್ಲ. ಇದು ನಿಮ್ಮ ಯಡಿಯೂರಪ್ಪನವರು ಮುಖ್ಯಮಂತ್ರಿ ಇದ್ದಾಗ 2 ಕೋಟಿ ಒಂದು ವರ್ಷಕ್ಕೆ 50% ಸೀಟು ಕಮ್ಮಿ ಆಯಿತು ಅಂದರೆ ಅದಕ್ಕೆ ಸಬ್ಸಿಡಿ ಹಣವನ್ನು ಪರ್ ಸೀಟ್ 500 ರೂಪೀಸ್ ಅಂತ ಈ ಥರ ಏನೊಂದು ಕಾರ್ಯಕ್ರಮ ಮಾಡಿದ್ರು. ಇದು ಉಡಾನ್ ಅಂಡರ್ನಲ್ಲಿ ಬರಲ್ಲ. ಆದರೆ ಇವತ್ತಿನ ಸರ್ಕಾರನ ಅದು ಕೊಡುವಂಥದ್ದು ಕಂಟಿನ್ಯೂ ಮಾಡಿದೆ. ಇಷ್ಟೆಲ್ಲ ಸಹಕಾರ ಕೊಟ್ಟು ಕೂಡ ಏರ್ಲೈನ್ಸ್ ಕೆಲವು ಈ ಥರ ಕಿರಿಕಿರಿ ಮಾಡ್ತಾ ಇರ್ತಾರೆ. ಆದಷ್ಟು ಮನವೊಲಿಸಿ, ಒಂದು ಕಡೆ ಮನವೊಲಿಸೋದು, ಇನ್ನೊಂದು ಕಡೆ ಇನ್ಫ್ಲುಯೆನ್ಸು ಎರಡೂ ಬೇಕಾಗುತ್ತೆ. ಊಟದ ಸಿಟೀಸಿಗೆ ಹೆಚ್ಚಿಗೆ ಇದು ಬೇಕು ಅಂತ ಕೊಡ್ತಾರೆ. ಉದಾಹರಣೆಗೆ ಬೆಂಗಳೂರು ಒಂದು ಬಿಟ್ಟು ಇನ್ನು 5 ರೂಟು ಕೂಡ ಉಡಾನ್ ಅಂಡರಲ್ಲಿ ಬರುತ್ತೆ. ನಮ್ಮ ಶಿವಮೊಗ್ಗದ್ದು ರಾಜಧಾನಿಗೆ ಇಂಡಿಗೋ ಇಲ್ಲ ಅಂತ ಇನ್ನೊಂದು ಫ್ಲೈಟ್ ಬರುತ್ತೆ, ಬೇರೆ ಯಾವ್ದಾರು ಪ್ರೈವೇಟ್ ಫ್ಲೈಯರ್ಸ್ ಬರ್ತಾರೆ. ಹಾಗಾಗಿ ಇದನ್ನು ಉಡಾನಲ್ಲಿ ಸೇರಿಸಿಲ್ಲ. ಆದರೂ ಇಂಡಿಗೋ ಅವ್ರನ್ನ ಕನ್ವಿನ್ಸ್ ಮಾಡೋಂಥ ಪ್ರಯತ್ನ ಆಗಿದೆ. ಮೇ 1 ನಿಲ್ಲದ ರೀತಿಯಲ್ಲಿ ಆದಷ್ಟು ಬೇಗ ಕಂಟಿನ್ಯೂ ಮಾಡಲಿಕ್ಕೆ ಅನ್ಬೇಕು. ನಾಳೆ ಮತ್ತು ಪಾರ್ಲಿಮೆಂಟ್ ಸೆಷನ್ ಹೋಗ್ತಾ ಇದ್ದೀನಿ, ಪ್ರಯತ್ನ ಮಾಡ್ತೀನಿ. ಸರ್, ಏರ್ಪೋರ್ಟ್ ಈ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ನಮ್ಮ ಹೊಸ ವಿಡಿಯೋವನ್ನು ಎಲ್ಲರಿಗಿಂತ ಮುಂಚೆ ನೋಡಲು ಬೆಲ್ ಐಕಾನ್